ನೀವು ಧೈರ್ಯ ತಂದ್ಕೊಳ್ಳಿ. ಅವಳು ಒಂದು ಕಾಲು ಮಾತ್ರ ಸರಿ ಇದೆ, ಒಂದು ಕಾಲು ತೊಂದರೆ ಆಗಿದೆ. ಇದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಏನು ನನ್ನ ಮಗಳು ಕುಂಟಿ ಆಗ್ತಾಳ? ನೀವೆಲ್ಲರೂ ಗಾಬರಿ ಆಗಿದ್ರೆ ಮಗುವಿನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ ಏನೂ ಮಾಡೋಕ್ಕಾಗಲ್ಲ. ಇರೋದನ್ನು ಒಪ್ಕೊಂಡು ಮುಂದುವರಿಬೇಕು. ಮುಂದೆ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೋಬೇಕು. ಧೈರ್ಯ ಹೇಗೆ ತಂದ್ಕೊಳ್ಳೋದು ಡಾಕ್ಟರ್? ನಮ್ಮ ಮಗಳು ಕುಂತ್ಕೊಂಡು ನಡೆಯೋದನ್ನು ನಾವು ಹೇಗೆ ನೋಡೋದು? ನನಗೂ ಅರ್ಥ ಆಗುತ್ತೆ. ಇದನ್ನು ಅಕ್ಸೆಪ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಬೇರೆ ವಿಧಿ ಇಲ್ಲ, ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ನಿಮ್ಮ ಮಗು ಇನ್ನೂ ಚಿಕ್ಕದು. ಈ ವಯಸ್ಸಲ್ಲಿ ಅದಕ್ಕೆ ಧೈರ್ಯ ತುಂಬಿ ಅದು ಎಲ್ಲರ ಹಾಗೆ ಬಾಳೋ ಹಾಗೆ ಮಾಡೋದು ತುಂಬ ಸುಲಭ. ಅದು ಬಿಟ್ಟು ನೀವು ಕೊರಗ್ತಾ ಇದ್ದರೆ ಅವಳ ಸಮಸ್ಯೆ ಏನೂ ಪರಿಹಾರ ಆಗಲ್ಲ. ಸಮಸ್ಯೆ ಮತ್ತಷ್ಟು ದುಪ್ಪಟ್ಟಾಗತ್ತೆ. ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿದರೆ ಅವಳು ಮೂಲೆ ಗುಂಪಾಗ್ತಾಳೆ. ಅವಳಿಗೆ ಒಳ್ಳೆ ಭವಿಷ್ಯ ಕೊಡೋದು ಇಲ್ಲ ಅವಳನ್ನು ಮೂಲೆ ಗುಂಪಾಗಿ ಮಾಡೋದು ಅದು ನಿಮಗೆ ಬಿಟ್ಟಿದ್ದು. ಇಲ್ಲ, ನಾನು ನನ್ನ ತಂಗಿನ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ, ಜೋಪಾನವಾಗಿ ನೋಡ್ಕೋತೀನಿ. ಅಪ್ಪ ಅಮ್ಮ ನೀವಿಬ್ಬರು ಹೆದರಬೇಡಿ, ನಾನಿದ್ದೀನಿ. ನನ್ನ ತಂಗಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಮಗುವಿಗೆ ಚಿಕಿತ್ಸೆ ಕೊಡಿಸಿದ ನಂತರ ಮನೆಗೆ ಕರೆದುಕೊಂಡು ಬಂದರು. ನಾವೇನು ಪಾಪ ಮಾಡಿದ್ದೀವಿ ಅಂತ ದೇವ್ರು ನಮಗಿಂತ ಶಿಕ್ಷೆ ಕೊಟ್ಟ. ಸಾವಿತ್ರಿ, ಡಾಕ್ಟ್ರು ಹೇಳಿದಾರಲ್ವಾ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಈಗ ಆಗಿದ್ದಾಗೋಯ್ತು. ಅದ್ರ ಬಗ್ಗೆ ಕೊರಗ್ತಾ ಕೂತ್ಕೊಂಡ್ರೆ ಏನು ಸಮಸ್ಯೆ ಪರಿಹಾರ ಆಗಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಮುಂದೆ ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ನಮ್ಮ ಜವಾಬ್ದಾರಿ. ಅದ್ರ ಕಡೆ ಗಮನ ಕೊಡು. ನೀನು ಚೆನ್ನಾಗಿ ಊಟ ಮಾಡು. ಮಗುಗೆ ಹಾಲು ಕೊಡ್ತಾ ಇದೆಯಾ, ನೀನು ಒಳ್ಳೆ ಊಟ ಮಾಡು, ಒಳ್ಳೆ ಆಲೋಚನೆ ಮಾಡು. ಹೌದು, ನನಗೆ ಗೊತ್ತು ಹೇಳಿದಷ್ಟು ಸುಲಭ ಅಲ್ಲ ಅಂತ. ಆದರೆ ವಿಧಿ ಇಲ್ಲ, ನಿಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಈಗ ನೀನು ಇದನ್ನೆಲ್ಲ ಮಾಡಲೇಬೇಕು. ನೀನು ಗಟ್ಟಿಯಾಗಿರಬೇಕು ಕಣೆ. ನೀನು ಗಟ್ಟಿಯಾಗಿದ್ದರೆ ಮಗು ಬೇಗ ಹುಷಾರಾಗುತ್ತೆ. ನಾವುಗಳು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು ಕಣೆ. ನೋಡು, ನಾನು ಎಷ್ಟು ದಿನ ಅಂತ ಅಳ್ತಾ ಮನೇಲಿ ಕೂತ್ಕೊಳ್ಳಿ? ನಾನು ಅಂಗಡಿ ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಜೀವನ ನಡೆಯುತ್ತಾ? ನಾನು ಹೋಗಲೇಬೇಕು ಕಣೆ. ನಾನು ನೆಮ್ಮದಿಯಾಗಿ ಅಂಗಡಿಲಿ ವ್ಯಾಪಾರ ಮಾಡಬೇಕು ಅಂದರೆ ನೀನಿಲ್ಲಿ ಖುಷಿಯಾಗಿರಬೇಕು. ಸಮಾಧಾನ ಮಾಡ್ಕೊ ಪ್ಲೀಸ್. ಹೌದ್ರಿ, ನೀವು ಹೇಳೋದು ನಿಜ. ನಾವು ಎಷ್ಟು ದಿನ ಅಂತ ಅಳ್ತಾ ಕೂತ್ಕೊಳ್ಳೋದು? ಈಗಾಗಲೇ ತುಂಬ ಸಾಲ ತಲೆ ಮೇಲಿದೆ. ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ನೀವು ಅಂಗಡಿಗೆ ಹೋಗಲೇಬೇಕು. ಹೌದು, ಆಗಿದ್ದು ಆಗೋಯ್ತು. ಬಂದಿದ್ದನ್ನೆಲ್ಲ ಎದುರಿಸೋಣ. ಅಮ್ಮ, ನೀನು ನನಗೆ ಮಾತ್ರ ಸ್ಕೂಲಿಗೆ ಹೋಗು ಅಂತ ಹೇಳಬೇಡ. ನಾನು ಎಲ್ಗೂ ಹೋಗಲ್ಲ. ನಾನು ನನ್ನ ಪುಟ್ಟಿನ ಬಿಟ್ಟು ಎಲ್ಗೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಹಾಗೆಲ್ಲ ಹೇಳಬಾರ್ದು ಸೋಹನ್. ನೀನು ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಮುಂದೆ ಒಳ್ಳೆ ಕಾಲೇಜಿಗೆ ಸೇರಿ ಒಳ್ಳೆ ವಿದ್ಯಾವಂತನಾಗಿ ಒಂದೊಳ್ಳೆ ಕೆಲಸ ಹಿಡಿದ್ರೆ ನಿನ್ನ ಬದುಕು ಚೆನ್ನಾಗಿರುತ್ತೆ. ನಮ್ಮನ್ನೆಲ್ಲ ನೀನು ಚೆನ್ನಾಗಿ ನೋಡ್ಕೋಬೋದು. ನಮಗೆಲ್ಲ ನೀನೇ ಆಸರೆ ಕಣೋ ಪುಟ್ಟ. ನಾನು ಎಷ್ಟು ದಿನ ಅಂತ ಅಂಗಡಿಲಿ ದುಡಿಯೋಕ್ಕಾಗತ್ತೆ? ಈಗಲೇ ನನಗೆ ವಯಸ್ಸಾಗಿದೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಇನ್ನೂ ನನಗೆ ದುಡಿಯೋ ಶಕ್ತಿ ಇರತ್ತಾ? ನಾನು ಪೂರ್ತಿ ಮುದುಕ ಆಗೋಷ್ಟರೊಳಗೆ ನೀನೊಬ್ಬ ದುಡಿಯೋ ಗಂಡಸಾದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಪುಟ್ಟ. ಡಾಕ್ಟ್ರು ಹೇಳಿಲ್ವಾ ಬಂದಿದ್ದನ್ನೆಲ್ಲ ಎದುರಿಸ್ಬೇಕು ಅಂತ? ನಮ್ಮ ಕೆಲಸಗಳನ್ನ ನಾವು ಮಾಡಲೇಬೇಕು ಪುಟ್ಟ. ಪ್ಲೀಸ್ ಕಣೋ, ಸ್ಕೂಲಿಗೆ ಹೋಗೋ. ಈಗಾಗಲೇ ಮನಸ್ಸಿಗೆ ತುಂಬ ನೋವಾಗಿದೆ. ನೀನಿನ್ನೂ ನೋವು ಕೊಡಬೇಡ ಪುಟ್ಟ. ಅಪ್ಪ ಹೇಳಿದ ಮಾತು ಕೇಳಪ್ಪ. ಮುಂದೆ ನೀನೇ ನಮಗೆಲ್ಲ ದಿಕ್ಕು ಕಣೋ. ಚೆನ್ನಾಗಿ ಓದು. ನಾನು ಪುಟ್ಟಿನ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಆಯಿತಾ? ಸ್ಕೂಲಿಂದ ಬಂದಮೇಲೆ ನೀನು ನನಗೆ ಹೆಲ್ಪ್ ಮಾಡು ಆಯಿತಾ? ಈಗ ಸ್ಕೂಲಿಗೆ ಹೋಗೋಕ್ಕಂದ. ಸರಿ ಆಯಿತು, ನಾನು ಸ್ಕೂಲಿಗೆ ಹೋಗ್ತೀನಿ. ಸುಬ್ಬರಾಯರು ಮತ್ತು ಸೋಹನ್ ಅವರವರ ಕೆಲಸಕ್ಕೆ ಹೊರಡ್ತಾರೆ. ಸಾವಿತ್ರಿ, ನಿನ್ನ ಮಗಳು ಹೇಗಿದ್ದಾಳೆ ಈಗ? ನೀನೇ ನೋಡಮ್ಮ.
ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾಳೆ. ಇನ್ನು ಇನ್ನು ನನ್ನ ಮಗಳು. ನನಗೆ ಗೊತ್ತಿತ್ತು ಕಣೆ, ಮಗುಗೆ ಹೀಗೆ ಏನಾದರೂ ಹಾಗೆ ಆಗುತ್ತೆ, ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗೆ ಗೊತ್ತೇ ಇತ್ತು. ವಯಸ್ಸಾದ್ಮೇಲೆ ಮಕ್ಕಳ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ ಕಣೆ. ಅಮ್ಮ ಮತ್ತೆ ಅದನ್ನೇ ಹೇಳಬೇಡ ಅಮ್ಮ. ಮಗುಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇರಲಿಲ್ಲ, ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ದು ಕಣೆ. ನಿನ್ನ ಸಮಾಧಾನಕ್ಕೆ ನೀವುಗಳು ಹಾಗೆ ಹೇಳಬೇಕು ಅಷ್ಟೇ. ಮಕ್ಕಳು ಅಂದಮೇಲೆ ಹೇಳೋದು ಬೀಳೋದು ಎಲ್ಲ ಸಹಜನೇ. ನೀನು ಇದಕ್ಕಿಂತ ಎತ್ತರವಾಗಿದ್ದ ಮಂಚದಿಂದ ಬಿದ್ದಿದೆ ಗೊತ್ತಾ? ಅದು 2 ವರ್ಷದ ಹುಡುಗಿ ನೀನು. ಆಗ ಬಿದ್ದಾಗಲೇ ನಿಂಗೇನೂ ಆಗಿಲ್ಲ. ಯಾಕೆ ಗೊತ್ತಾ? ನನಗೆ 19 ವರ್ಷ ಇದ್ದಾಗ ನೀನು ಹುಟ್ಟಿದ್ದು. ಅದೇ ನಿನಗೆ ಮಗಳು ಹುಟ್ಟಿದ್ದು 35 ವರ್ಷದ ಮೇಲೆ. ಅದಕ್ಕೆ ಹೀಗಾಗಿದ್ದು. ಬಡ್ಕೊಂಡೆ. ಅದ್ರ ಮೇಲೆ ಹೆಣ್ಮಗುನೇ ಬೇಕು ಅಂತ ಆಸೆ ಪಟ್ರಿ, ಹೆಣ್ಮಗು ಆಯಿತು. ಈಗ ನೋಡು ಈ ಥರ ಅವಸ್ಥೆ. ಮುಂದೆ ಅವಳ ವಯಸ್ಸಿಗೆ ಬರೋಷ್ಟೊತ್ತಿಗೆ ನೀವು ಪೂರ್ತಿ ಮುದುಕರಾಗಿರ್ತೀರ. ಅವಳನ್ನ ಯಾರು ಮದುವೆ ಆಗ್ತಾರೆ? ಅವಳನ್ನ ನೋಡ್ಕೊಳ್ಳೋರು ಯಾರು? ಈಗೇನೋ ನಿನ್ನ ಮಗ ತಂಗಿ ಅಂತ ಮೆರಿತಾನೆ. ಮುಂದೆ ಅವನಿಗೆ ಮದುವೆ ಆಗಿ ಹೆಂಡತಿ ಬಂದಮೇಲೆ ಅವಳು ನೋಡ್ಕೊತಾಳಾ? ಇವೆಲ್ಲ ಯೋಚನೆ ಮಾಡಬೇಕಿತ್ತು. ಎಷ್ಟು ಸಲ ಬಡ್ಕೊಂಡೆ ಬೇಡ ಅಂತ, ಅದನ್ನು ಕೇಳಲೇ ಇಲ್ಲ. ಅದಕ್ಕೂ ಮುಂಚೆ ಇನ್ನೊಂದು ಮಗು ಆಗಲಿ ಅಂತ ಬೇಡ್ಕೊಂಡೆ, ಅದಕ್ಕೂ ಕೇಳಿಲ್ಲ. ಇದೆಲ್ಲ ಅನುಭವಿಸ್ಬೇಕು. ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡೋ ಕರ್ಮ ನಂದು. ಮೊದಲೇ ನೋವಾಗಿದೆ ಅಮ್ಮ, ಚುಚ್ಚಿ ಮಾತಾಡಿ ಇನ್ನಷ್ಟು ನೋವು ಕೊಡಬೇಡ. ಅಷ್ಟೊತ್ತಿಗೆ ಪಕ್ಕದ ಮನೆ ಮೋಹಿನಿ ಬರ್ತಾಳೆ. ಏನ್ರಿ ಸಾವಿತ್ರಿ, ನಿಮ್ಮ ಮಗಳು ಬಿದ್ದು ಕಾಲಿಗೆ ಏಟಾಯ್ತಂತೆ, ಮುಂದೆ ಅವಳಿಗೆ ನಡೆಯೋಕ್ಕಾಗಲ್ಲ ಅಂತೆ, ಕುಂತ್ಕೊಂಡು ನಡೀತಾಳಂತೆ, ನಿಜಾನೇನ್ರಿ? ಇಷ್ಟೆಲ್ಲ ಡೀಟೇಲಾಗಿ ಕೇಳ್ತಿದ್ದೀರಾ ಅಂದರೆ ನಿಮಗೂ ಎಲ್ಲ ವಿಷಯ ಗೊತ್ತಿದೆ ಅಂತ ಆಯಿತು. ಮತ್ತು ಯಾಕೆ ಅದನ್ನು ಕೆತ್ತಿ ಕೇಳ್ತೀರಾ ಗಿರ್ಜಕ್ಕ? ಅಯ್ಯೋ, ಕೆತ್ತಿ ಕೇಳಿ ಮಜಾ ತಗೊಳ್ಳೋ ಮನಸ್ಸಲ್ಲ ಕಣೆ ನಂದು. ಏನು ಅಕ್ಕಪಕ್ಕದವರು ಒಬ್ರು ಕಷ್ಟಕ್ಕೊಬ್ರು ಆಗಬೇಕು ಅಂತ ವಿಚಾರಿಸೋಣ ಅಂತ ಬಂದೆ ಅಷ್ಟೇ.